ಗುರುಗಳು ಬಂದಿದ್ದಾರೆ. ಅವ್ರು ನೋಡ್ಲಿಕ್ಕೆ ಮಾಮೂಲಿ ನಮ್ಮ ಥರನೇ ಡ್ರೆಸ್ ಆಗಿ ಬಂದಿದ್ದಾರೆ, ಆದರೆ ಬಹಳಷ್ಟು ಜನರ ಬದಲಾವಣೆಯನ್ನ ಮಾಡಿದ್ದಾರೆ ಗುರುಗಳು. ರಾಘವೇಂದ್ರರ ನುಡಿಯನ್ನ ನಮ್ಗೆ ತಲುಪಿಸುತ್ತಾ ಗುರುಸ್ಥಾನದಲ್ಲಿ ನಮ್ಗೆ ಹರಿಸಲಿಕ್ಕೆ ಬಂದಿರುವಂತಹ ಕಮಲಾಕರ್ ಗುರುಗಳು ವೇದಿಕೆಗೆ ಆಗಮಿಸಬೇಕು. ಇನ್ನು ಸದಾ ನಮ್ಮ ರಾಘವೇಂದ್ರ ಚಿತ್ರವಾಣಿಗೆ ರಾಕ್ ಅಂತ ನಿಂತಿರೋರು ನಮ್ಮ ರಾಕ್ ಲೈನ್ ವೆಂಕಟೇಶ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಖ್ಯಾತ ನಟಿ ನಮ್ಮೆಲ್ಲರ ಪ್ರೀತಿಯ ಶ್ರುತಿಯಮ್ಮ ಅವ್ರನ್ನ ವೇದಿಕೆಗೆ ನಾನು ಬದಲಾಕೊಳ್ತಾ ಇದ್ದೇನೆ. ಇನ್ನೊಂದು ಸುಧೀಂದ್ರ ವೆಂಕಟೇಶ್ ಅವರ ಜೊತೆಗೆ ಆಧಾರ ಸ್ತಂಭವಾಗಿ ನಿಂತಿರುವಂತದ್ದು ನಮ್ಮ ವಾಸಣ್ಣ, ಮತ್ತೆ ಸುಧೀಂದ್ರರವರ ನೆನಪನ್ನ ಹೆಚ್ಚುವಂತ ನಮ್ಮ ಸುನಿಲ್. ಬಹಳ ಸೈಲೆಂಟ್, ಎಲೆಮರೆ ಕಾಯಿ ಅಂತ ನಿಂತು ಕೆಲಸ ಮಾಡುವಂತವರು ಇವರಿಬ್ರು. ಸುಧೀಂದ್ರ ವೆಂಕಟೇಶ್ ಅವರು ನಮ್ಮ ಕಣ್ಣಿಗೆ ಕಾಣ್ತಾರೆ, ಆದ್ರೆ ಅವರ ಬೆನ್ನಿಗೆ ನಿಂತಿರುವಂತ ಇಬ್ರು. ದಯಮಾಡಿ ಅತಿಥಿಗಳು ಶುಭ ಹಾರೈಸ್ತಾ ಫಸ್ಟ್ ಸ್ಯಾಲ್ರಿ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಗುರುಗಳೇ, ಫಸ್ಟ್ ಸ್ಯಾಲ್ರಿ ಲಾಂಚ್ ಅಂತ ಹೇಳಿ. ಮೈಕ್ ಹತ್ರ ಈ ಸ್ಯಾಲರಿ ಸಿನಿಮಾನ ಫಸ್ಟ್ ಸ್ಯಾಲರಿ ಅನ್ನೋದು ನಮಗೆ ಭಾರಿ ಸಂತೋಷ ಆಗಿದೆ. ಇದರಿಂದ ಮನಸ್ಸು ನೋಡ್ತಾ ಮನಸ್ಸಿಗೆ ಭಾರಿ ತೃಪ್ತಿ ಪಡೆದು ಇದು ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಮಾಡಿದರೆ ಭಾರಿ ಸಂತೋಷ. ನಮಸ್ಕಾರ ಎಲ್ರಿಗೂ. ಚಿತ್ರರಂಗದಲ್ಲಿ ಲೆಜೆಂಡ್ ಅನ್ಸ್ಕೊಳ್ಳೋದು ತುಂಬ ಕಷ್ಟ. ಆ ಲೆಜೆಂಡ್ ಆದಮೇಲೆ ಆ ಲೆಗೆಸಿ ಅಂತ ಏನು ಹೇಳ್ತೀವಿ, ಅದನ್ನ ಬೆಳೆಸ್ಕೊಂಡು ಬರೋದು ಅಂದರೆ ಅದು 10 ವರ್ಷ ಆಗ್ಬೋದು, 100 ವರ್ಷ ಆಗ್ಬೋದು, ತುಂಬ ಕಷ್ಟ. ಅದು ಲೆಜೆಂಡ್ನ ಲೆಗೆಸಿಯಾಗಿ ಅದನ್ನು ಮುಂದುವರ್ಸ್ಕೊಂಡು ಬರೋದು ಎಷ್ಟು ಮುಖ್ಯ ಅನ್ನೋದು ನನಗೆ ತುಂಬ ಇನ್ಸ್ಪಿರೇಷನ್. ವೆಂಕಟೇಶ್ ಅವರು, ಅವ್ರ ಕುಟುಂಬ ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಸುಧೀಂದ್ರ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದವನು. ನಮ್ಮ ಚಿತ್ರಗಳೆಲ್ಲ ಅವರೇ ಮಾಡ್ತಾಯಿದ್ದಂಥ ಒಂದು ಸಂದರ್ಭ. ಅವಾಗ ವೆಂಕಟೇಶ್ ಅವರು ಎಲ್ಲರೂ ಬೇರೆ ಪ್ರೊಫೆಷನ್ ಮಾಡ್ಬೋದಾಗಿತ್ತೇನೋ, ಬಟ್ ಅವ್ರ ಲೆಗೆಸಿನ ರಾಘವೇಂದ್ರ ಚಿತ್ರವಾಣಿನ ಅವ್ರ ಕೈಲಾದಂಥ ಒಂದು ಕೃತಿಗಳನ್ನು ನಿರ್ಮಾಣ ಮಾಡ್ತಾ ಚಿತ್ರರಂಗಕ್ಕೆ ಅತಿಯಾದಂಥ ಒಂದು ದೊಡ್ಡ ಬೆನ್ನೆಲುಬಾಗಿ ಒಂದು PR ಅಂದರೆ ಇಟ್ಸ್ ಬಿಗ್ ಬ್ರಿಡ್ಜ್ ಬಿಟ್ವೀನ್ ಆಡಿಯನ್ಸ್ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ. ಅಷ್ಟು ಒಳ್ಳೆ ಮನಸ್ಸು, ಮನುಷ್ಯತ್ವ ಎಲ್ಲ ಇರುವಂಥ ಒಬ್ಬ ವ್ಯಕ್ತಿ ವೆಂಕಟೇಶ್ ಅವರು. ಆಮೇಲೆ ಕುಟುಂಬನೂ ಅಷ್ಟೇ. ವೆಂಕಟೇಶ್ ಅವರು ಅಷ್ಟು ಚೆನ್ನಾಗಿದ್ದಾರೆ ಅಂದರೆ, ಅಷ್ಟು ಸಾಧನೆ ಮಾಡಬೇಕಂದ್ರೆ ಕುಟುಂಬದ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರಯತ್ನ ಅನ್ನೋದು ಒಂದೊಂದು ಜನ್ರೇಷನ್ಗೂ ಪ್ರಯತ್ನ ಇದ್ದೇ ಇರುತ್ತೆ. ಸೊ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಗನ ಒಂದು ನಿರ್ದೇಶಕ ಮಾಡಬೇಕು, ಚಿತ್ರರಂಗಕ್ಕೆ ಕೊಡಬೇಕು ಅನ್ನೋ ಕೈಲಾಗಿದ್ದಾಗಲಿ ಅನ್ನೋದು ಅವನ ಒಂದು ಇಂಟ್ರೆಸ್ಟ್ ಅದಿದ್ದು ತುಂಬ ಇಂಪಾರ್ಟೆಂಟ್. ತುಂಬ ಒಂದು ಧೈರ್ಯ ಮಾಡಿ, ಅದು ಈ ಕಾಲದಲ್ಲಿ ಈ ಸಂದರ್ಭದಲ್ಲಿ ಚಿತ್ರರಂಗ ಇರುವಂಥ ಸ್ಥಿತಿಗತಿ ಗೊತ್ತಿದ್ದೂ ಅವರು ಈ ಒಂದು ಧೈರ್ಯ ಮಾಡಿ ಮಗನಿಗೆ ಪವನ್ ವೆಂಕಟೇಶ್ ಅವ್ರಿಗೆ ಒಂದು ನಿರ್ದೇಶನ ಮಾಡಪ್ಪ ನೀನು ಅಂತ ಮಾಡಿಸಿ ಈ ಒಂದು ತುಂಬ ಮನಸ್ಸಿಗೆ ನಾಟುವಂಥ ಒಂದು ಕಥೆಯನ್ನು ಹುಡುಗಿಸ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ ಪರದೆ ಮೇಲೆ, ಅಂದರೆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಮೈ ಬೆಸ್ಟ್ ವಿಶಸ್ ಟು ಯು. ಎಮೋಷನಲಿ ತುಂಬ ಒಂಥರ ಎಮೋಷನಲ್ ರೋಲರ್ ಕೋಸ್ಟರ್ ಅಂತಲ್ಲ, ಆ ಥರ ಇವತ್ತು ನನಗೆ ಚಿತ್ರರಂಗದ ಕುಟುಂಬದ ಒಬ್ಬ ಮೇರು ಕಲಾವಿದನ್ನ ನನ್ನ ಕುಟುಂಬದ ಒಬ್ಬ ಸದಸ್ಯನ ನಾವು ಕಳ್ಕೊಂಡ್ವಿ.
ಉಮೇಶ್ ಅಂಕಲ್ನ ನಾನು ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲಿಗೆ ಹೋಗಿ ಬಂದಮೇಲೆ ನನ್ನ ಕೈಲಿ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವೆಂಕಟೇಶ್ ಅವ್ರೆ ಅಂತ. ಅವರು ಕೂಡ ತುಂಬ ಭಾರವಾದ ಮನಸ್ಸಿಂದ, ಇಲ್ಲ ಇವತ್ತು ಅರೇಂಜ್ ಮಾಡ್ಕೊಂಡೇ ಬಿಟ್ಟಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ಹಾಗಾಗಿ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ್ರು. ಎಲ್ಲರೂ ಕೂಡ ತುಂಬ ಭಾರವಾದ ಮನಸ್ಸಿಂದ ಬಂದಿದ್ದೀನಿ. ನಾನು ಎಸ್ಪೆಷಲಿ ನಮ್ಮ ತಂದೆ ತಾಯಿ ಅಂತೂ ಅವ್ರನ್ನ ಮನೇಲಿ ಬಿಟ್ಟು ಬರೋದೇ ಕಷ್ಟ ಆಗಿತ್ತು ನನಗೆ. ಹಾಗೆ ಅಲ್ವಾ, ಒಂದು ಪೀಳಿಗೆ ಹೋಗುತ್ತೆ, ಈ ಥರದ್ದು ಒಂದು ಹೊಸ ಪೀಳಿಗೆ ಬರ್ತಾ ಇರುತ್ತೆ. ಅವ್ರನ್ನ ಭಾರವಾದ ಮನಸ್ಸಿನಿಂದ ಬೀಳ್ಕೊಡ್ತಾ, ಶಾರ್ಟ್ ಫಿಲ್ಮ್ ಅನ್ನೋದು ತುಂಬ ಇಂಪ್ರೆಸಿವ್ ಆದಂಥ ಒಂದು ಮಾಧ್ಯಮವಾಗಿ ಇವತ್ತು ಬೆಳ್ಕೊಂಡಿದೆ. ನಾವು ಮೊದಲೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 50 ಓವರ್ನ ಕ್ರಿಕೆಟ್ ಇವತ್ತು 2020ಗೆ ಬಂದಿದೆ. ಹಾಗೆ ಸಿನಿಮಾದಲ್ಲೂ ಕೂಡ 2.5 ಗಂಟೆ ನಾವು ಸಿನಿಮಾ ಏನು ತೆಗಿತೀವಿ ಅದನ್ನು ಕೇವಲ 20 ನಿಮಿಷದಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ತೋರಿಸ್ಬೋದು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲ್ಮ್ಸ್ನೂ ಕೂಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಕ್ಯಾಟಗರಿ ಇಟ್ಟಿದ್ದಾರೆ, ಅದಕ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ. 20 ನಿಮಿಷನೇ ತುಂಬ ದೊಡ್ಡದು ಅಂತ ನಾನು ಹೇಳ್ತೀನಿ ಕನ್ವೆ ಮಾಡೋದಕ್ಕೆ. ಜಸ್ಟ್ 30 ಸೆಕೆಂಡ್ಸಲ್ಲಿ ನಾವು ಎಲ್ಲ ಟಿ ವಿಗಳಲ್ಲೂ ನೋಡ್ತೀವಿ, ಬರೀ ಒಂದು 30 ಸೆಕೆಂಡ್ಗಳಲ್ಲಿ ಒಂದು ಕಥೆನ ಹೇಳ್ತಾರೆ. ಆ್ಯಡ್ ಫಿಲ್ಮ್ಸ್ಗಳನ್ನ ನೋಡ್ತಾ ಇರ್ತೀವಿ, ಕಮರ್ಷಿಯಲ್ ಆ್ಯಡ್ಸ್ಗಳು ಬರುತ್ತಲ್ಲ, 30 ಸೆಕೆಂಡ್ಸ್ ಅಷ್ಟೇ. ಅದರಲ್ಲಿ ಒಂದು ಹುಟ್ಟು, ಒಂದು ಸಾವು, ಒಂದು ಇಂಟರ್ವಲ್ಲು, ಒಂದು ಕ್ಲೈಮ್ಯಾಕ್ಸು ಎಲ್ಲ ಹೇಳ್ಬಿಡ್ತಾರೆ. ಸೊ 30 ಸೆಕೆಂಡ್ಸ್ನಲ್ಲಿ ಒಂದು ದೊಡ್ಡ ಕಥೆನ ಹೇಳ್ಬೋದು ಅಂದರೆ 20 ನಿಮಿಷನೂ ಕೂಡ ತುಂಬ ಒಳ್ಳೆಯ ಸಮಯ ನೀವು ಒಂದು ಕಥೆನ ಹೇಳೋದಕ್ಕೆ ಅಥವಾ ಜನರನ್ನ ಕನ್ವೆ ಮಾಡೋದಕ್ಕೆ. ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ನೀವು, ಒಳ್ಳೆ ತಂಡನ ಕಟ್ಕೊಂಡಿದ್ದೀರಾ. ಮೇಡಮ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾರೆ, ಫ್ರೇಮಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಕತೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯತೀಶ್ವರಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮೊದಲನೇ ಸ್ಯಾಲರಿ ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರಲ್ಲ. ನಮ್ಮ ತಂದೆಗೆ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ, ಅಪ್ಪ ಅಮ್ಮನಿಗೆ, ಅಪ್ಪ ನಾನು ಮೊದಲನೇ ಸ್ಯಾಲರಿ ಎಷ್ಟು ಹೇಳಪ್ಪ, ಹೋಗಿ ಅಟ್ಲೀಸ್ಟ್ ವೇದಿಕೆ ಮೇಲೆ ಹೇಳ್ತೀನಿ ಅಂತ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಮೊದಲನೇ ಸಿನಿಮಾ ಅಲ್ಲ, ನನ್ನ ಮೊದಲನೇ ಸಿನಿಮಾ ಆಸೆಗೊಬ್ಬ ಮಿಸೆಗೊಬ್ಬ, ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಕಂದಂಗಿನಿಗೆ ಫಸ್ಟು 500 ರೂಪಾಯಿ ಕೊಟ್ಟಿದ್ರು, ಸಿನಿಮಾ ಎಲ್ಲ ಮುಗಿದ್ಮೇಲೆ 3,000 ಕೊಟ್ಟರು, 3,500 ರೂಪಾಯಿ ಆಯಿತು ಅಂತ ಹೇಳಿದ್ರು. ಸೊ ನಮ್ಮಪ್ಪ ನನಗೆ ನನಗೊಂದು ಗೋಲ್ಡ್ ಚೈನ್ ಮಾಡಿ ಗಿಫ್ಟ್ ಮಾಡಿದ್ದು ನನಗೆ ಜ್ಞಾಪಕ ಇತ್ತು. ಅಪ್ಪ ಅವಾಗ ಗೋಲ್ಡ್ ರೇಟ್ ಎಷ್ಟಿತ್ತು ಮತ್ತು ನೀನು ನನಗೆ ಗೋಲ್ಡ್ ಚೈನ್ ಕೊಟ್ಟಿದ್ಯಲ್ಲ ಅಂದೆ. ಇಲ್ಲ ಮಗಳೇ, ಒಟ್ಟಾರೆ 3 ಸಿನಿಮಾ, ಆಸೆಗೊಬ್ಬ ಮಿಸೆಗೊಬ್ಬ ನನ್ನ ಮೊದಲನೇ ಆರ್ಟಿಸ್ಟ್ ಆಗಿ, ಚೈಲ್ಡ್ಹುಡ್ ಆರ್ಟಿಸ್ಟ್ ಆಗಿ ಅಂದರೆ ತಂಗಿ ಪಾತ್ರದಲ್ಲಿ ಬಂದೆ. ಅದಾದ್ಮೇಲೆ ನಂಬಿದ್ರೆ ನಂಬಿ ಬಿಟ್ಟು ಬಿಡಿ, ಅದಾದ್ಮೇಲೆ ದ್ವಾಕಿಶಣ್ಣ, ಇವರಷ್ಟೂ ಸಿನಿಮಾದ ರೆಮ್ಯುನರೇಷನ್ ತಗೊಂಡು ನಮ್ಮ ತಂದೆ ನನಗೆ ಎಸ್ ಅಂದ್ಬಿಟ್ಟು, ಶ್ರುತಿ ಅಂತ ಹೆಸರಿಟ್ಟಿದ್ರು ದ್ವಾಕಿಶ್ ಅವರು, ಆ ಎಸ್ ಅಂದ್ಬಿಟ್ಟು ಒಂದು ಚೈನ್ ಮಾಡಿಸಿಟ್ಟಿದ್ರು. ಈ ಬಿಲೀವ್ ಮಿ ಆರ್ ನಾಟ್, ನನ್ನ ಹತ್ರ ಎಷ್ಟೋ ನಮ್ಮ ತಂದೆ ಒಡವೆ ಕೊಟ್ಟಿರ್ಬೋದು, ಗಿಫ್ಟ್ ಬಂದಿರ್ಬೋದು, ಆ ಮೊದಲನೇ ಸಂಬಳದಲ್ಲಿ ನಾನು ತೊಗೊಂಡಂಥ ಒಡವೆಗೆ ಯಾವುದು ಬೆಲೆನೇ ಕಟ್ಟೋಕ್ಕಾಗಲ್ಲ, ಅಷ್ಟು ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲಿ ಅದು. ಪ್ರೊಡಕ್ಷನ್ ಲೈನಲ್ಲಿ 3ನೇ ತಲೆಮಾರು. ನಿಮ್ಮ ತಂದೆ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ನನಗದು ತುಂಬಾ ಸ್ಪೆಷಲ್. ನಗು ನಗುತ್ತಾ ನಲಿ ಅಂತ, ಯಾಕೆಂದರೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ ನಾನು ಸುನೀಲ್ ಅವರಿಬ್ರು ಫ್ರೆಂಡ್ಸ್ ಆಗಿ ಆ್ಯಕ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ನಮ್ಮಿಬ್ಬರನ್ನ ಪೇರ್ ಅಂತ ಕಲ್ಪಿಸ್ಕೊಂಡಿದ್ದೆ ಆ ಸಿನಿಮಾ ಮೂಲಕ. ನಗು ನಗುತ್ತಾನಲ್ಲಿ ಭಾರ್ಗವ್ ಡೈರೆಕ್ಷನಲ್ಲಿ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ರು ನಮಗೆ. ಆ ಸಿನಿಮಾನ ನಾನು ಮರಿಲಾನೆ. ಅವ್ರ ತಂದೆ ನಿರ್ಮಾಪಕರಾಗಿದ್ದರು, ಇವ್ರ ಜೊತೆ ವೆಂಕಟೇಶ್ ಅವರು ಕೂಡ ನಾನು ಎಷ್ಟು ಸಿನಿಮಾಗಳ ಜೊತೆ ಹೀಗೆ ಕೆಲಸ ಮಾಡಿದ್ದೀನಿ. ಮಗ ನಿರ್ದೇಶನ ಆಗೋಕ್ಕೆ ಹೊರಟಿದ್ದಾನೆ, ತುಂಬ ಖುಷಿ ಆಗುತ್ತೆ ಪುಟ್ಟ. ಎಲ್ಲರೂ ಬಂದವರೆಲ್ಲ ಹೀರೋ ಆಗಬೇಕು ಅಂತಾರೆ, ನೀನು ಡೈರೆಕ್ಟರ್ ಆಗಬೇಕು ಅಂತಿದ್ಯಾ, ಆಲ್ ದ ಬೆಸ್ಟ್. ಆ ಪೊಟೆನ್ಷಿಯಲ್ ಕಾಣ್ತಾ ಇದೆ ನಿನ್ನಲ್ಲಿ. ಒಳ್ಳೆ ಟೀಮ್ಗಳ ಜೊತೆಗೆ ಒಳ್ಳೊಳ್ಳೆ ಪ್ರಯತ್ನ ಮಾಡು. ಒಳ್ಳೊಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇಲ್ಲವೇ ಇಲ್ಲ, ಜನ ಕೈ ಹಿಡಿತಾರೆ. ನಾನು ಇದುವರೆಗೂ ತುಂಬ ಅತ್ಯಂತ ದೊಡ್ಡ ನಿರ್ದೇಶಕರು ಶಾರ್ಟ್ ಫಿಲ್ಮ್ ಮಾಡಿರುವಂಥ ಅತ್ಯಂತ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ಗಳನ್ನ ನೋಡಿದ್ದೀನಿ. ಪ್ರಪಂಚದಾದ್ಯಂತ ಇವತ್ತು ಶಾರ್ಟ್ ಫಿಲ್ಮ್ಸ್ ಕೂಡ ತಲುಪ್ತಾ ಇದೆ. ಆದಷ್ಟು ಬೇಗ ದೊಡ್ಡ ತೆರೆಯ ನಿರ್ದೇಶಕ ಕೂಡ ಆಗು ನೀನು ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಒಳ್ಳೆಯದು. ನಿಮ್ಮ ಪ್ರೀತಿಯ ಶುಭ ಹಾರೈಕೆಗೆ